ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ವಡಗೇರಿ ತಾಲೂಕಿನ ಕದರಾಪುರ ಗ್ರಾಮದ ಕೃಷ್ಣಾ ನದಿಯ ದಡದಲ್ಲಿ ಇರುವ ಮೀನುಗಾರ ಗುಡಿಸಲುಗಳಿಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಗೌರವಾನ್ವಿತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಭೇಟಿ ಕೊಟ್ಟು ಎಕರೆ ಭೂಮಿ ಮಂಜೂರು ಮಾಡುವಂತೆ ಮನವಿ. ಕಳೆದ ತಿಂಗಳು ಅಂದರೆ ದಿನಾಂಕ 21-10-2024ರಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಆದ ಗೌರವಾನ್ವಿತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ವಡಗೇರಿ ತಾಲೂಕಿನ ಕದರಾಪುರ ಗ್ರಾಮದ ಕೃಷ್ಣಾ ನದಿಯ ದಡದಲ್ಲಿ ಇರುವ ಮೀನುಗಾರ ಗುಡಿಸಲುಗಳಿಗೆ ಭೇಟಿ ಕೊಟ್ಟು ಮೀನುಗಾರ ಕಷ್ಟವನ್ನ ತಿಳಿದುಕೊಂಡು ಇವರಿಗೆ ಖಾಯಂ ಆಗಿ ಒಂದು ಕಡೆ ವಾಸಿಸಲು ಮನೆಗಳಿಗಾಗಿ ಜಮೀನು ಮಂಜೂರು ಮಾಡಿ ಬಡ ಕುಟುಂಬಗಳಿಗೆ ಮನೆಗಳನ್ನ ಮಂಜೂರು ಮಾಡಿ ಮೂಲ ಸೌಕರ್ಯಗಳನ್ನು ಒದಗಿಸುವಂತೆ ತಮಗೆ ಮೌಖಿಕವಾಗಿ ಆದೇಶ ಮಾಡಿದಂತೆ ಹಿಂದಿನ ತಹಸೀಲ್ದಾರ್ ಅವರಿಗೆ ನಿವೇಶನಕ್ಕಾಗಿ ಕದರಾಪುರ ಮತ್ತು ರೋಟ್ನಾಡಿಗೆ ಸೀಮೆಯಲ್ಲಿ ಜಮೀನು ಲಭ್ಯವಿಲ್ಲದ ಪ್ರಯುಕ್ತ ತುಮಕೂರು 378ರಲ್ಲಿ ಜಮೀನು ಲಭ್ಯವಿದ್ದು ನಿವೇಶನಕ್ಕಾಗಿ ಭೂಮಿ ಮಂಜೂರು, ಇವರುಗಳಿಗೆ ಸ್ಮಶಾನಕ್ಕಾಗಿ ಜಮೀನು ಮಂಜೂರು ಮಾಡಿ ಇವರುಗಳಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಮನವಿ ಮಾಡಲಾಗಿದ್ದು, ಹಿಂದಿನ ತಹಸೀಲ್ದಾರ್ ಪಂಚನಾಮೆ ಮಾಡಿಕೊಂಡು ಬಂದಿದ್ದು ಗ್ರಾಮ ಪಂಚನಾಮೆ ಮಾಡಿದ್ದು, ಆದರೆ ಮೇಲಧಿಕಾರಿಗಳಿಗೆ ಇಲ್ಲಿಯ ತನಕ ಪ್ರಸ್ತಾವನೆ ಸಲ್ಲಿಸದೆ ತಮ್ಮ ಕಚೇರಿಯಲ್ಲಿಯೇ ವರದಿ ಬಾಕಿ ಇತ್ತು. ಆದ ಕಾರಣ ವಿಳಂಬಕ್ಕೆ ಆಸ್ಪದ ಕೊಡಿದೆ. ಈ ಕೂಡಲೇ ತುಮಕೂರು ಸೀಮೆಯಲ್ಲಿ ಬರುವ ಸರ್ಕಾರಿ ಖಾರಿಜಾ 330-378ರಲ್ಲಿ 4 ಎಕರೆ ಗುಂಟೆ ಮೀನುಗಾರ ನಿವೇಶನಗಳಿಗಾಗಿ 2 ಎಕರೆ ಭೂಮಿ ಮನೆಗಳನ್ನು ನಿರ್ಮಿಸಿಕೊಡಬೇಕು ಹಾಗೂ ಸ್ಮಶಾನಕ್ಕಾಗಿ 2 ಎಕರೆ ಭೂಮಿ ಮಂಜೂರು ಮಾಡುವಂತೆ ಈ ಮೂಲಕ ಮನವಿ ಸಲ್ಲಿಸ್ತಾ ಇದ್ದೇವೆ. ಒಂದು ವೇಳೆ ಜಮೀನು ಮಂಜೂರು ಮಾಡುವಲ್ಲಿ ವಿಳಂಬವಾದಲ್ಲಿ ನಮ್ಮ ಬೆಂಬಲದೊಂದಿಗೆ 28-8-2025ರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಡ ಮೀನುಗಾರ ಕುಟುಂಬದವರು ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರೋ ಬಗ್ಗೆ ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಕ್ರಾಂತಿ ರಾಜ್ಯ ಸಂಘಟನಾ ಸಂಚಾಲಕರು, ಕ್ರಾಂತಿಕಾರಿ ಬೆಂಗಳೂರು ಅಜೀಜ್ ಸಾಬ್ ಐಕೂರು ಜಿಲ್ಲಾ ಸಂಚಾಲಕರು, ಕ್ರಾಂತಿಕಾರಿ ಯಾದಗಿರಿ ಮಲ್ಲಿಕಾರ್ಜುನ್ ಕುರಕುಂದಿ, ಬುದ್ಧಿವಂತ ನಾಗರಾಳ, ಮಾನಪ್ಪ ಬಿಜಾಪುರ್, ಮಹದೇವಪ್ಪ ಬಿಜಾಪುರ್, ಭೀಮಶಂಕರ್ ಬಡಿಗೇರ್ ಇನ್ನು ಅನೇಕ ಸಂಘಟನೆ ಕಾರ್ಯಕರ್ತರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.